ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕರ್ಣ. ಹೌದು ಸ್ನೇಹಿತರೆ, ಪ್ರಮೋದ್ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ಅವರು ಸಾಮಾಜಿಕ ಕಾರ್ಯಕರ್ತರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ದೀನಹೀನರನ್ನು ಗುರುತಿಸಿ ವಾರದ ಒಂದು ದಿನ ಅವರಿಗೆ ಆಹಾರವನ್ನು, ಹಾಸಿಗೆ, ಸೊಳ್ಳೆ ಪರ್ದೆ, ಬಟ್ಟೆಗಳು ಮತ್ತು ಅಗತ್ಯವಾದ ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ದೀನಹೀನರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಅದಷ್ಟೇ ಅಲ್ಲ, ಯಾವುದಾದರೂ ಪ್ರಾಣಿ ಪಕ್ಷಿ ಅಪಘಾತದಲ್ಲಿ ಮೃತಪಟ್ಟಿದಾಗ ಅದನ್ನು ತೆಗೆದುಕೊಂಡು ಹೋಗಿ ಅದರ ಅಂತ್ಯಕ್ರಿಯೆ ಮಾಡುತ್ತಾರೆ. ಪ್ರಮೋದ್ ರೆಡ್ಡಿಯವರು ಎಸ್ ಗೊಲ್ಲಹಳ್ಳಿ ಗ್ರಾಮ, ಸಾದ್ಲಿ ಹೋಬಳಿ, ಶಿಡ್ಲಘಟ್ಟ ತಾಲೂಕಿನ ನಿವಾಸಿ. ಅವರ ತಂದೆ ನಂಜಪ್ಪ ರೆಡ್ಡಿ, ತಾಯಿ ಪಾರ್ವತಮ್ಮ. ಇವರು ಮೂಲತಃ ರೈತರು. ಇವರಿಗೆ ಬಾಲ್ಯದಿಂದಲೇ ಸಮಾಜ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ತಮ್ಮ ಪೋಷಕರ ಸಹಾಯದಿಂದ ಸಿವಿಲ್ ಇಂಜಿನಿಯರಿಂಗ್ BE ಮಾಡಿ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಜನ್ಮದಿಂದಲೇ ಅವರು ವಿಷ್ಣು ಭಕ್ತರು. ಇವರಲ್ಲಿ ದೈವಿಕ ಭಕ್ತಿ ಮತ್ತು ಅನುದಾನದಲ್ಲಿ ಇವರನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಇತ್ತೀಚೆಗೆ 5 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮತ್ತು ತಮ್ಮ ವೇತನದ 10% ಸಾಮಾಜಿಕ ಸೇವೆಗೆ ಮೀಸಲಿಡುವಂತೆ ಹೇಳಿದ್ದಾರೆ ಹಾಗೂ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಪ್ರಮೋದ್ ರೆಡ್ಡಿ ಇತ್ತೀಚೆಗೆ ಬಡ ಮಕ್ಕಳ ಶಿಕ್ಷಣ ಸೇರಿದಂತೆ ಹಲವು ಸಾಮಾಜಿಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. 30 ವರ್ಷದ ಪ್ರಮೋದ್ ರೆಡ್ಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ಎಲ್ಲರೂ ಕೈಜೋಡಿಸಬೇಕು. ಇದರಿಂದ ಪ್ರತಿಯೊಬ್ಬರೂ ಸಮಾಜದಲ್ಲಿ ಖುಷಿಯಾಗಿರಲು ಸಾಧ್ಯವಾಗುತ್ತದೆ. ಅಲ್ಲದೆ ಸಮಾಜ ಸೇವೆ ಮಾಡಿ ಮತ್ತು ಸಣ್ಣ ಬದಲಾವಣೆಯನ್ನು ತರುವುದರೊಂದಿಗೆ ಪ್ರತಿ ವ್ಯಕ್ತಿಯ ಖುಷಿಯಾಗಿರಲು ಸಹಕರಿಸುತ್ತದೆ ಎಂದಿದ್ದಾರೆ. ಎಲ್ಲರೂ ಜೀವನದಲ್ಲಿ ತೃಪ್ತಿ ಕಂಡುಕೊಳ್ಳುತ್ತಾರೆ ಎಂದು ಅವರು ಎಲ್ಲರಲ್ಲೂ ಮನವಿ ಮಾಡಿದರು.
ನಾವು ಗುರುತಿಸಿರುವ ಈ ಬಾರಿಯ ಸೋಷಿಯಲ್ ಹೀರೋ ಪ್ರಮೋದ್ ರೆಡ್ಡಿ. ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್, ದೂರವಾಣಿ ಸಂಖ್ಯೆ 9980581159.